ಎಲ್ರಿಗೂ ನಮಸ್ಕಾರ. ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ಲರ್ನಿಂಗ್ ಕ್ಲಾಸ್. ಇವತ್ತಿನ ಈ ತರಗತಿಯಲ್ಲಿ ದ್ವಿತೀಯ ಪಿಯು ಇಂಗ್ಲಿಷ್ ಪುಸ್ತಕದಲ್ಲಿ ಬರುವಂತಹ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದ ಪರಿಚಯವನ್ನು ಮಾಡಿಕೊಡ್ತೇನೆ. ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಬಹಳ ದೀರ್ಘ ಶೀರ್ಷಿಕೆ ಟೈಟಲ್ ಈ ಪಾಠಕ್ಕೆ ಇದೆ. ಆದರೆ ಸರಳವಾದ ಒಂದು ಶೀರ್ಷಿಕೆ ಇದು. ಪುಸ್ತಕಗಳು ಎಂದಿಗೂ ಇಲ್ಲವಾಗುವುದಿಲ್ಲ ಎಂದು ನಾನು ನಂಬುತ್ತೇನೆ ಅಂತ ಹೇಳಿ ಈ ಶೀರ್ಷಿಕೆಯ ಅರ್ಥ. ಐ ಬಿಲೀವ್ ನಾನು ನಂಬುತ್ತೇನೆ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಪುಸ್ತಕಗಳು ಎಂದಿಗೂ ಇಲ್ಲವಾಗುವುದಿಲ್ಲ ಎಂದು ನಾನು ನಂಬುತ್ತೇನೆ ಅಂತ ಹೇಳಿ ಓರ್ಹೆ ಲೂಯಿಸ್ ಬೋರೇಸ್ ಅನ್ನೋರು ಈ ಮಾತನ್ನ ಹೇಳ್ತಾರೆ. ನೀವು ಪುಸ್ತಕವನ್ನ ತೆಗೆದುಕೊಂಡು ಈ ಓರ್ಹೆ ಲೂಯಿಸ್ ಬೋರೇಸ್ ಅಂತ ನಾನೇನು ಈಗ ಉಚ್ಚರಿಸ್ತಾ ಇದ್ದೇನೆ ಅದರ ಸ್ಪೆಲ್ಲಿಂಗ್ ಅನ್ನ ನೀವು ಗಮನಿಸಿದಾಗ ನಿಮಗೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ JORGE ಅನ್ನೋ ಪದವನ್ನ ನಾನು ಓರ್ಹೆ ಅಂತ ಹೇಳಿ ಉಚ್ಚರಿಸ್ತಾ ಇದ್ದೇನೆ. ಲೂಯಿಸ್ ಓಕೆ, ಸ್ವಲ್ಪ ಮಟ್ಟಿಗೆ ನಿಮಗೆ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. LUIS ಲೂಯಿಸ್. ಬೋರೇಸ್ ಅಂತ ಹೇಳಿದಾಗ ಸ್ಪೆಲ್ಲಿಂಗ್ BORGES ಬೋರೇಸ್. ಸೊ ಇದು ಇಂಗ್ಲಿಷ್ ಭಾಷೆಯ ಒಂದು ವಿಶೇಷತೆ. ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಾಪರ್ ನೌನ್ಗಳು ಏನಿದಾವೆ, ಯಾಕಂದ್ರೆ ಈ ವ್ಯಕ್ತಿ ಅರ್ಜೆಂಟೈನಾದವರು. ಅರ್ಜೆಂಟೈನಾ ದೇಶ ಸೌತ್ ಅಮೆರಿಕಾ, ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬರುವಂತ ಒಂದು ದೇಶ. ಈ ದೇಶದ ವ್ಯಕ್ತಿ ಓರ್ಹೆ ಲೂಯಿಸ್ ಬೋರೇಸ್ ಅಂತ ಹೇಳಿ. ಸೊ ಇದೊಂದು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅನ್ನೋದನ್ನ ನೀವು ಆರ್ಟಿಕಲ್ಸ್ ಅಂದ್ರೆ ಎ ಆ್ಯಂಡ್ ದ ಕಲಿಬೇಕಾದ್ರೆ ಅರ್ಥ ಮಾಡ್ಕೊಂಡಿರ್ತೀರಿ. ಒಂದು ವ್ಯಕ್ತಿಗೋ, ಒಂದು ಪ್ರಾಣಿಗೋ, ಒಂದು ವಸ್ತುವಿಗೋ ಒಂದು ನಿರ್ದಿಷ್ಟವಾದ ಹೆಸರನ್ನ ನಾವೇನ್ ಕೊಟ್ಟಿರ್ತೀವಿ ಅದನ್ನ ಪ್ರಾಪರ್ ನೌನ್ ಅಂತ ಹೇಳ್ತೇವೆ. ಈ ಪ್ರಾಪರ್ ನೌನ್ಗಳನ್ನ ಬರಿಬೇಕಾದ್ರೆ ಮೂಲ ಇಂಗ್ಲಿಶಿನ ಪದಗಳಾಗಿದ್ರೆ ಅದಕ್ಕೆ ಒಂದು ಸೂಕ್ತವಾದಂತ ಸ್ಥಿರವಾದಂತ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಇರುತ್ತೆ. ಈಗ ಉದಾಹರಣೆಗೆ ರಾಬರ್ಟ್ ಅಂತ ಹೇಳಿದಾಗ ROBERT ರಾಬರ್ಟ್ ಅಂತ ಹೇಳಿ ಬರೆಯುವಂತ ಒಂದು ಪ್ರಾಕ್ಟೀಸ್ ಅನ್ನ ಅಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ಬೇರೆ ದೇಶದ, ಬೇರೆ ಭಾಷೆಯ, ಬೇರೆ ಪ್ರದೇಶಕ್ಕೆ, ಸಂಸ್ಕೃತಿಗೆ ಸೇರಿದಂತಹ ನಾಮಪದಗಳನ್ನ, ಪ್ರಾಪರ್ ನೌನ್ಗಳನ್ನ ಬರಿಬೇಕಾದ್ರೆ ಆಯಾ ಪ್ರದೇಶದ ಅಭ್ಯಾಸಗಳೇನಿರುತ್ತೋ ಹಾಗೆ ಆ ಅಭ್ಯಾಸಕ್ಕೆ ತಕ್ಕ ಹಾಗೆ ಆ ಪದಗಳನ್ನ, ಆ ಸ್ಪೆಲ್ಲಿಂಗ್ ಅನ್ನ ಬರೆಯುವಂತ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಈಗ ಉದಾಹರಣೆಗೆ ಕುಮಾರ್ ಅಂತ ಹೇಳಿದಾಗ ನಾವು KUMAR ಅಂತ ಹೇಳಿ ಬರೀತೇವೆ. ಅದೇ ಕುಮಾರ್ ಅನ್ನೋದನ್ನ COOMAR ಅಂತ ಬರೆಯುವಂತ ಅಭ್ಯಾಸ ಕೂಡ ಇದೆ. ಸೊ ಹಾಗಾಗಿ ಈ ಪಾಠದ ಏನು ಶೀರ್ಷಿಕೆ ಸರಳವಾಗಿದೆ, ಆದ್ರೆ ಸ್ವಲ್ಪ ಉದ್ದವಾಗಿದೆ. ಮತ್ತೆ ಆ ಮಾತನ್ನ ಹೇಳುವಂತಹವರು ಓರ್ಹೆ ಲೂಯಿ ಬೋರೇಸ್. ಇದು ಕೂಡ ನಿಮಗೆ ಸ್ವಲ್ಪ ವಿಶೇಷವಾಗಿ ಕಾಣುತ್ತೆ. ಸೊ ನಿಮಗೆ ಕಷ್ಟ ಅಂತ ಅನ್ಸಿದ್ರೆ ಜಾರ್ಜ್ ಲೂಯಿ ಬೋರೇಸ್ ಅಂತ ಹೇಳಿ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಕಷ್ಟ ಆಯ್ತು ಸರ್ ಅಂತ ನಿಮ್ಗೆ ಅನ್ಸಿದ್ರೆ ಜಾರ್ಜ್ ಲೂಯಿ ಬೋರ್ಜಸ್ ಅಂತಾನೆ ಹೇಳಿ. ಆದ್ರೆ ಆ ಸ್ಪೆಲ್ಲಿಂಗ್ ಅನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅದರಲ್ಲೇನು ಬೋರ್ಜಸ್ ಅಂತ ಹೇಳೋದು ಅಪರಾಧ ಏನಲ್ಲ. ಆದ್ರೆ BORGES ಅನ್ನುವಂತ ಸ್ಪೆಲ್ಲಿಂಗ್ ಅನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ಇದೊಂದು ಇಂಟರ್ವ್ಯೂ ಆಗಿದೆ. ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಹೇಳೋದು ಒಂದು ಸಂದರ್ಶನ, ಇಂಟರ್ವ್ಯೂ. ಸಂದರ್ಶಕ ಇರ್ತಾರೆ, ಸಂದರ್ಶನ ಮಾಡೋರು ಕೂಡ ಇಲ್ಲಿ ಇರ್ತಾರೆ. ಸೊ ಸಂದರ್ಶನಕ್ಕೆ ಒಳಗಾಗ್ತಾ ಇರುವಂತವ್ರು ಹೋರ್ಹೆ ಲೂಯಿ ಬೋರೇಸ್ ಅಥವಾ ಜಾರ್ಜ್ ಲೂಯಿ ಬೋರ್ಜಸ್. ಇವರನ್ನ ಸಂದರ್ಶನ ಮಾಡ್ತಾ ಇರುವಂತವ್ರು ರೊಬರ್ಟೋ ಅಲ್ಫೆನೋ. ಇವೆರಡೂ ಕೂಡ ಅರ್ಜೆಂಟೀನಾ ದೇಶದ ಪ್ರದೇಶದ ಪದಗಳಾಗಿರೋದ್ರಿಂದ ಸ್ವಲ್ಪ ನಮಗೆ ಉಚ್ಚರಿಸಲಿಕ್ಕೆ ಸಮಯ ಬೇಕಾಗ್ಬೋದು. ಆದ್ರೆ ಉಚ್ಚಾರಣೆ ಬಗ್ಗೆ ತೀರಾ ಪರೀಕ್ಷೆ ದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕಾಗಿಲ್ಲ. ರೊಬರ್ಟೋ ROBERTO, ರೊಬರ್ಟೋ ಅಲ್ಫೆನೋ ALIFANO. ಈ ಸ್ಪೆಲ್ಲಿಂಗ್ ಅನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ.
ಈಗ ಈ ಪಾಠ ಸ್ವಲ್ಪ ಮಟ್ಟಿಗೆ ದೀರ್ಘವಾಗಿದೆ ಅಂತ ನಿಮಗೆ ಅನ್ಸಿದ್ರು ಸಹ, ಈ ಪಾಠದಲ್ಲಿ ಬರುವಂತ ಬಹಳಷ್ಟು ವಿಷಯಗಳು ನಮಗೆ ಮುಖ್ಯ ಆಗತ್ತೆ. ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ಪಾಠ ಒಂದು ಮಾತುಕತೆ ಇಂಗ್ಲಿಷ್ ಭಾಷೆಯಲ್ಲಿ ಹೇಗೆ ಆಗತ್ತೆ ಅನ್ನುವಂತಹ ಉದಾಹರಣೆನೂ ಕೂಡ ಹೌದು. ಒಂದು ಕಡೆ ಓರೇಸ್ ಅವರನ್ನ ಪರಿಚಯ ಮಾಡಿಕೊಳ್ಳುವಂಥದ್ದು ಈ ಪಾಠದ ಉದ್ದೇಶ ಆದ್ರೆ, ಯಾಕಂದ್ರೆ ಓರೇಸ್ ಆ, ನಮ್ಮ ಆ, ಆ, ಏನು ವಿಶ್ವ ಅಥವಾ ಪ್ರಪಂಚದ ಹಂತದಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಅಥವಾ ಸಾಕಷ್ಟು ಜನ ಗೌರವಿಸುವಂತಹ ವ್ಯಕ್ತಿ ಆಗಿದ್ದಾರೆ ಬೋರಿಸ್. ಅವರೊಬ್ಬ ಕತೆಗಾರರು ಹೌದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಫಿಲಾಸಫರ್, ತತ್ವಜ್ಞಾನಿ ಅಥವಾ ಚಿಂತಕ ಆಗಿದ್ದಂತಹ ವ್ಯಕ್ತಿ. ಇವರು ಈ ಪಾಠದಲ್ಲಿ ಕೆಲವು ಮುಖ್ಯವಾದಂತ ಮಾತುಗಳನ್ನ ಹೇಳ್ತಾರೆ. ಅದು ಪಾಠದ ದೃಷ್ಟಿಯಿಂದನೂ ಮುಖ್ಯ, ಹಾಗೆ ನಾವು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದನೂ ಕೂಡ ಮುಖ್ಯ ಆಗತ್ತೆ. ಈಗ ಉದಾಹರಣೆಗೆ ಮೊದಲನೇ ಪ್ರಶ್ನೆ ಇದೆ, ವಾಟ್ ವಾಸ್ ಯುವರ್ ಫಸ್ಟ್ ಲಿಟ್ರರಿ ರೀಡಿಂಗ್ ಬೋರೇಸ್ ಅಂತ ಹೇಳಿ ರೊಬರ್ಟೋ ಅಲ್ಫಿನೋ ಕೇಳ್ತಾರೆ. ಅವಾಗ ಲಿಟ್ರರಿ ರೀಡಿಂಗ್ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲ, ಬೇರೆ ಇನ್ಯಾವುದಾದ್ರೂ ಒಂದು ಸಾಹಿತ್ಯದ ಪುಸ್ತಕ ನೀವು ಮೊದಲು ಓದಿದ್ದು ಯಾವುದು ಅಂತ ಹೇಳಿ ಕೇಳ್ತಾರೆ. ಆಗ ಬೋರೇಸ್ ಹೇಳ್ತಾರೆ, ಐ ಬಿಲೀವ್ ಮೈ ಫಸ್ಟ್ ರೀಡಿಂಗ್ ವಾಸ್ ಗ್ರಿಮ್ಸ್ ಫೇರಿ ಟೇಲ್ಸ್ ಇನ್ ಅನ್ ಇಂಗ್ಲಿಷ್ ವರ್ಷನ್ ಅಂತ ಹೇಳ್ತಾರೆ. ಸೊ ಗ್ರಿಮ್ಸ್ ಫೇರಿ ಟೇಲ್ಸ್ ಅನ್ನೋದು ನಾವೇನು ಆ, ಪಂಚತಂತ್ರ ಕಥೆಗಳು ಅಥವಾ ಮಕ್ಕಳ ಕಥೆಗಳು ಅಂತ ಹೇಳ್ತೇವೆ, ಆ ರೀತಿ ಗ್ರಿಮ್ಸ್ ಫೇರಿ ಟೇಲ್ ಅನ್ನೋದು ಒಂದು ಕಥಾಗುಚ್ಛ. ಆ ಕಥಾಗುಚ್ಛವನ್ನ, ಸ್ಟೋರೀಸ್ ಕಲೆಕ್ಷನ್ ಅನ್ನ ನಾನು ಓದಿದ್ದೆ ಅಂತ ಹೇಳಿ ಹೇಳ್ತಾರೆ. ದೆನ್ ಹಿ ಸೇಸ್, ಐ ವಾಸ್ ಎಜುಕೇಟೆಡ್ ಮೈ ಫಾದರ್ಸ್ ಲೈಬ್ರರಿ ಪರ್ಹ್ಯಾಪ್ಸ್ ಮೋರ್ ದೆನ್ ಬೈ ಹೈಸ್ಕೂಲ್ ಆರ್ ದಿ ಯೂನಿವರ್ಸಿಟಿ ಅಂತ ಹೇಳಿ ಹೇಳ್ತಾರೆ. ಈ ಗ್ರಂಥಾಲಯ ಅನ್ನೋದೇನಿದೆ, ಲೈಬ್ರರಿ ಅನ್ನೋದೇನಿದೆ, ದಟ್ ಈಸ್ ವಾಸ್ಟ್ ರಿಸರ್ವಯರ್ ಆಫ್ ನಾಲೆಡ್ಜ್ ಅಂತ ಹೇಳಿ, ಅದೊಂದು ಮಹಾಸಾಗರ ಆಗಿರುತ್ತೆ, ಜ್ಞಾನದ ಮಹಾಸಾಗರ. ಯಾರು ಆ ಜ್ಞಾನದ ರುಚಿಯನ್ನ ನೋಡ್ತಾರೆ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗ್ತಾರೆ ಅನ್ನುವಂತ ಒಂದು ಮಾತಿದೆ. ಬೋರೇಸ್ ತಮ್ಮ ತಂದೆಯ ಲೈಬ್ರರಿಯಲ್ಲಿ ನಾನು ಸಾಕಷ್ಟು ಕಲೀಲಿಕ್ಕೆ ಅವಕಾಶ ಆಯಿತು, ಒಂದು ಶಾಲೆ ಅಥವಾ ಯೂನಿವರ್ಸಿಟಿ ಕಲಿಸಿದ್ದಕ್ಕಿಂತನೂ ಹೆಚ್ಚಿನದನ್ನ ಇಲ್ಲಿ ನಾನು ಕಲಿತೆ ಅಂತ ಹೇಳಿ ಹೇಳ್ತಾರೆ. ಸೊ ನಂತರ ಅಲ್ಫಿನೋ ಅವರ ತಾಯಿಯ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಕ್ಯಾನ್ ವಿ ಟಾಕ್ ಅಬೌಟ್ ಡೋನಾ ಲಿಯೋನಾರ್ ಯುವರ್ ಮದರ್ ಅಂತ ಹೇಳಿ ಪ್ರಶ್ನೆನ ಕೇಳ್ತಾರೆ. ಈ ಡೋನಾ ಅನ್ನೋ ಪದ ನಿಮಗೆ ನೆನಪಿದ್ರೆ ಅಥವಾ ನೆನಪು ಮಾಡ್ಕೊಳ್ಬೇಕು, ಯಾಕಂತ ಹೇಳಿದ್ರೆ ಡೋನಾ ಲಾರಾ, ಡಾನ್ ಗೊಂಜಾಲೋ ಅಂತ ಹೇಳಿ ಎರಡು ಪದಗಳು ಸನ್ನಿ ಮಾರ್ನಿಂಗ್ ಪಾಠದಲ್ಲಿ ಬರುತ್ತೆ. ಡೋನಾ ಅಂತ ಹೇಳಿದ್ರೆ ಶ್ರೀಮತಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಡಾನ್ ಅಂತ ಹೇಳಿದ್ರೆ ಶ್ರೀ ಅನ್ನೋ ಅರ್ಥವನ್ನ ಕೊಡುತ್ತೆ. ಈ ಲಿಯೋನಾರ್ ಬೋರೇಸ್ ಅವರ ತಾಯಿ. ಸೊ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಹೇಳಿ ಅವರು ಕೇಳ್ತಾರೆ. ಸೊ ಆಗ ಬೋರೇಸ್ ಆ, ಹೇಗೆ ಮಾತನ್ನ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಮೈ ಮದರ್ ವಾಸ್ ಅನ್ ಎಕ್ಸ್ಟ್ರಾಡಿನರಿ ಪರ್ಸನ್ ಅಂತ ಹೇಳಿ ಹೇಳ್ತಾರೆ. ಮೈ ಮದರ್ ವಾಸ್ ಅನ್ ಎಕ್ಸ್ಟ್ರಾಡಿನರಿ ಪರ್ಸನ್, ಬಹಳ ಅಪರೂಪದ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಮಾನ್ಯ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ಮಾತನ್ನ ಹೇಳ್ತಾರೆ, ಐ ಶುಡ್ ಸ್ಪೀಕ್ ಆಫ್ ಅವರ್ ಕೈಂಡ್ನೆಸ್ ಟುವರ್ಡ್ ಮೀ ಅಂತ ಹೇಳಿ. ಮತ್ತೆ ಐ ಟೆಲ್ ಯು ಅ ಸೀಕ್ರೆಟ್ ಆಫ್ ಮೈಂಡ್ ಅಂತ ಹೇಳಿ ಪ್ರಾರಂಭಿಸಿ ಒಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ, ಐ ಫೀಲ್ ಸಮ್ ವಾಟ್ ಗಿಲ್ಟಿ. ಯಾಕೆ ಅಂತ ಹೇಳಿದ್ರೆ, ಐ ಡಿಡ್ ನಾಟ್ ಗಿವ್ ಹರ್ ಹರ್ ಡಿಸರ್ವ್ಡ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ನನ್ನ ತಾಯಿ ನನ್ನನ್ನು ಸಾಕಷ್ಟು ಜೋಪಾನ ಮಾಡಿದ್ರು, ನಾನು ಆಕೆಯನ್ನ ಜೋಪಾನ ಮಾಡಲಿಲ್ಲ ಅಂತ ಹೇಳಿ ಅವರು ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಐ ಫೀಲ್ ಗಿಲ್ಟಿ. ಈ ಗಿಲ್ಟಿ ಅನ್ನೋ ಪದನ ನೆನ್ಪಿಟ್ಕೊಳ್ಳಿ. ಗಿಲ್ಟಿ ಮೀನ್ಸ್ ಪಾಪ ಪ್ರಜ್ಞೆ, ತಪ್ಪು ಮಾಡಿದೆ ಅನ್ನುವಂತ ಯೋಚನೆ. ಮುಂದೆ ಒಂದು ಮಾತು ಹೇಳ್ತಾರೆ, ಇಟ್ ಈಸ್ ಟ್ರೂ ಆಫ್ ಆಲ್ ಚಿಲ್ಡ್ರನ್ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಬಹುಶಃ ಎಲ್ಲ ಮಕ್ಕಳು ಕೂಡ ಅವರ ತಂದೆ ತಾಯಿಯನ್ನ ಸೂರ್ಯ ಚಂದ್ರ ಮತ್ತೆ ಬೇಸಿಗೆ, ಮಳೆಗಾಲ, ಚಳಿಗಾಲ, ಸೀಸನ್ಸ್ ಹೇಗಿರುತ್ತೋ ಹಾಗೆ ಅವರು ಇದ್ದಾರೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ನಮಗೆ ಅರ್ಥನೇ ಆಗೋದಿಲ್ಲ ಅವರು ನಮ್ಮ ಬದುಕಿನಲ್ಲಿ ವಿಶೇಷವಾಗಿದ್ರು ಅಂತ ಹೇಳಿ. ಅವರನ್ನ ಕಳ್ಕೊಂಡ್ಮೇಲೆ ನಮಗೆ ಅವರ ಬೆಲೆ ಅರ್ಥ ಆಗತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ.
ಸೊ ಕೊನೆಗೆ ಅವರು ಇನ್ನೊಂದು ಹೇಳ್ತಾರೆ, ಮೈ ಮದರ್ ವಾಸ್ ಅನ್ ಇಂಟೆಲಿಜೆಂಟ್ ಅಂಡ್ ಗ್ರೇಷಿಯಸ್ ವುಮನ್, ಐ ಬಿಲೀವ್ ಹೂ ಹ್ಯಾಡ್ ನೋ ಎನಿಮೀಸ್ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ನಮಗೆ ಮೊದಲ ಈ ಭಾಗದಲ್ಲಿ ಆ, ಡೊನಾಲ್ಡ್ ಲಿಯೋನಾರ್ ಎಂತಹ ವ್ಯಕ್ತಿಯಾಗಿದ್ರು ಅನ್ನುವಂತ ಒಂದು ಐಡಿಯಾ ನಮಗೆ ಸಿಗತ್ತೆ. ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆ, ಜಾರ್ಜ್ ಅಥವಾ ಓರ್ಹೇಲ್ ಲೂಯಿ ಬೋರೆಸ್ ಏನಿದ್ದಾರೆ, ಇವರು ಆ, ಹುಟ್ಟಿನಿಂದ ಆ, ಕಣ್ಣನ್ನ ಪಡ್ಕೊಂಡು ಬಂದಿದ್ದಂಥವ್ರು, ದೃಷ್ಟಿ ಇತ್ತು. ಆದ್ರೆ ನಿಧಾನವಾಗಿ ಅವರ ದೃಷ್ಟಿ ಮಂದ ಆಗ್ತಾ ಹೋಗುತ್ತೆ. ಒಂದ್ ಮಾತಿದೆ, ಅವರು ಎಷ್ಟು ಓದ್ತಾ ಇದ್ರು ಅಂತ ಹೇಳಿದ್ರೆ ಅವರು ಕಣ್ಣಿನ ದೃಷ್ಟಿಯನ್ನ ಕಳ್ಕೊಳ್ಳುವ ಹಂತಕ್ಕೆ ತಲುಪಿದ್ರು ಅನ್ನುವಂತ ಒಂದು ಮಾತು ಕೂಡ ಇದೆ. ಹಾಗಾಗಿ ಅವರ ಮೊದಲ ಸಾಹಿತ್ಯಿಕ ಓದು, ಅವರ ತಾಯಿ, ಇವೆರಡನ್ನು ಮುಗಿಸ್ಕೊಂಡು ನಂತರ ಸಂದರ್ಶಕ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಪ್ಲೀಸ್ ಫರ್ಗಿವ್ ಮೀ ಬೋರೆಸ್ ಫಾರ್ ಆಸ್ಕಿಂಗ್ ಯು ದಿಸ್, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಹೇಳಿ ಕೇಳ್ತಾರೆ. ನೀವು ಈ ಪರೀಕ್ಷೆ ಬರೀಬೇಕಾದ್ರೆ, ಸೆಕೆಂಡ್ ಪಿ ಯು ಎಕ್ಸಾಮ್ ಅನ್ನ ಬರೀಬೇಕಾದ್ರೆ ಅಲ್ಲಿ 3 ಮಾರ್ಕ್ಸ್ಗೆ ಕಾನ್ವರ್ಸೇಷನ್ ಒಂದು ಭಾಗ ಇರುತ್ತೆ. ಈ ಕಾನ್ವರ್ಸೇಷನ್ ಅನ್ನ ಭಾಗ ಏನಿರುತ್ತೆ, ಈ ಕಾನ್ವರ್ಸೇಷನ್ ಅನ್ನ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಮಾದರಿಯಲ್ಲಿ 3 ಅಂಕಗಳಿಗೆ ಪ್ರಶ್ನೆ ಕೇಳ್ತಾರೆ. ಸೊ ನೀವು ಒಂದು ಕರ್ಟಸಿಯನ್ನ ಎಕ್ಸ್ಟೆಂಡ್ ಮಾಡಬೇಕಾದ್ರೆ, ಇನ್ನೊಬ್ಬರಿಗೆ ಸ್ವಲ್ಪ ನೋವಾಗುವಂತಹ ಪ್ರಶ್ನೆ ಏನಾದ್ರೂ ಇದ್ರೆ, ಮಾತಿದ್ರೆ, ಅದನ್ನ ಹೇಗೆ, ಆ ಕರ್ಟಸಿಯನ್ನ ಹೇಗೆ ಎಕ್ಸ್ಟೆಂಡ್ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಒಂದು ಪ್ರಯೋಗ ಇದೆ. ಪ್ಲೀಸ್ ಫರ್ಗಿವ್ ಮೀ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಬೋರೆಸ್ ಕೊಡುವಂತ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ವಿಶೇಷವಾಗಿದೆ. ಇಟ್ಸ್ ಅ ವೇ ಆಫ್ ಲೈಫ್, ಅ ವೇ ಆಫ್ ಲೈಫ್ ದಟ್ ಇಸ್ ನಾಟ್ ಎಂಟೈರ್ಲಿ ಅನ್ಹ್ಯಾಪಿ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ನಂತರ ಅವರು ಹೇಳುವ ಮಾತುಗಳಿದಾವಲ್ಲ, ಇದನ್ನ ಬಹಳ ಗಮನ ಇಟ್ಟು ಕೇಳಬೇಕು. ಇದು ಪರೀಕ್ಷೆಗಷ್ಟೇ ಮುಖ್ಯ ಅಲ್ಲ, ನಮ್ಮ ಬದುಕನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ ಮುಖ್ಯ ಆಗತ್ತೆ. ಈ ಮುಂದಿನ 2 ಪ್ಯಾರಾಗ್ರಾಫ್ಗಳು, 2 ಮಾತುಗಳು ಏನಿದಾವೆ, ಅವು ಪಾಠದ ದೃಷ್ಟಿಯಿಂದ, ಪರೀಕ್ಷೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ಕಲಿಕೆಯ ದೃಷ್ಟಿಯಿಂದನೂ ಕೂಡ ಮುಖ್ಯ ಆಗತ್ತೆ. ಎ ರೈಟರ್, and I believe generally all persons must think that whatever happens to him or her is a resource. All things have been given to us for a purpose, and an artist must feel this more intensely. All that happens to us, including humiliations, our misfortunes, our embarrassments, all is given to us as a raw material, as clay, so that we may shape our art ಅಂತ ಹೇಳಿ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಈ ಭಾಗದಲ್ಲಿ ಅವ್ರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ದೃಷ್ಟಿಯನ್ನ ಹುಟ್ಟಿನಿಂದ ಕಳ್ಕೊಂಡಂತ ವ್ಯಕ್ತಿ ಬೋರೆಸ್ ಅಲ್ಲ, ಆದ್ರೆ ನಂತರದ ದಿನಗಳಲ್ಲಿ ಅವರ ದೃಷ್ಟಿ ಇಲ್ಲದ ಹಾಗಾಗತ್ತೆ. ಹಾಗಾಗಿ ಅವರು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಬದುಕಿನಲ್ಲಿ ಏನೆಲ್ಲ ಆಗುತ್ತೋ ಅದೆಲ್ಲವೂ ಒಂದು ಕಾರಣಕ್ಕಾಗಿ ನಮಗೆ ಸಿಕ್ಕಿರತ್ತೆ ಅಂತ ಹೇಳಿ. ಯಾವ ಕಲಾವಿದ ಅಂತ ಹೇಳಿದಾಗ ಒಬ್ಬ ಲೇಖಕನಾಗಿ ಕೂಡ ಅಷ್ಟೇ ಅಲ್ಲ, ಸಾಮಾನ್ಯ ವ್ಯಕ್ತಿಯಾಗೂ ಕೂಡ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬದುಕಲ್ಲಿ ಏನೆಲ್ಲ ನಡೆಯುತ್ತೋ ಅದೆಲ್ಲವೂ ಹ್ಯುಮಿಲಿಯೇಷನ್, ಹ್ಯುಮಿಲಿಯೇಷನ್ ಅಂತ ಹೇಳಿದಾಗ ಅವಮಾನ, ಮಿಸ್ಫಾರ್ಚೂನ್, ದುರಾದೃಷ್ಟ, ಮತ್ತೆ ಎಂಬರಾಸ್ಮೆಂಟ್ಸ್ ಅಂತ ಹೇಳಿದ್ರೆ ಮುಜುಗರ ಆಗುವ ಸಂದರ್ಭಗಳು. ಈ ಮೂರೂ ಕೂಡ ನಾವು ಕಚ್ಚಾ ವಸ್ತುವಾಗಿ ಬಳಕೆ ಮಾಡಿಕೊಂಡು ಈ ಮಡಿಕೆಯನ್ನ ಮಾಡಬೇಕಾದ್ರೆ ಜೇಡಿ ಮಣ್ಣು ಏನಿರುತ್ತೆ, ಆ ಜೇಡಿ ಮಣ್ಣನ್ನ ಒಬ್ಬ ಕುಂಬಾರ ಹೇಗೆ ಮಡಿಕೆಯ ರೂಪಕ್ಕೆ ತರ್ತಾನೋ, ಅಥವಾ ಒಂದು ಜೇಡಿ ಮಣ್ಣನ್ನು ಒಬ್ಬ ಕಲಾವಿದ ಹೇಗೆ ಒಂದು ಗಣಪತಿ ಮೂರ್ತಿಯನ್ನಾಗಿ ನಿರ್ಮಿಸಲಿಕ್ಕೆ ಸಾಧ್ಯ ಆಗುತ್ತೋ, ಹಾಗೆ ನಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ಅವಮಾನ, ದುರಾದೃಷ್ಟ ಮತ್ತೆ ಮುಜುಗರದ ಸನ್ನಿವೇಶಗಳನ್ನ ನಾವು ನಮ್ಮ ಬದುಕನ್ನ ರೂಪಿಸಿಕೊಳ್ಳುವ ದಾರಿಯಾಗಿ, ಸೋರ್ಸ್ ಆಗಿ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಬೋರೆಸ್ ಹೇಳ್ತಾರೆ. ಆಗ ಅಲ್ಫಿನೋ ಇನ್ನೊಂದು ಮಾತನ್ನ ಹೇಳ್ತಾರೆ. ಹೋಮರ್ ಕವಿ ಒಡೆಸ್ಸಿ ಮಹಾಕಾವ್ಯದಲ್ಲಿ ಒಂದು ಮಾತನ್ನ ಹೇಳ್ತಾನೆ.
The gods wrought and spun the skein of ruin for men, that there might be a song for those yet to be born ಅಂತ ಹೇಳಿ ಒಂದು ಸಾಲಿದೆ ಅಂತ ಹೇಳಿ ನೆನಪಿಸ್ತಾರೆ. ಈ ಹೋಮರ್ ಗ್ರೀಕ್ ಮಹಾಕಾವ್ಯ ಇಲಿಯಡ್ ಅನ್ನ ಬರೆದಂತಹ ಕವಿ, ಹುಟ್ಟಿನಿಂದ ದೃಷ್ಟಿ ಇಲ್ಲದೆ ಇದ್ದಂತ ವ್ಯಕ್ತಿ. ಅಂತಹ ಒಬ್ಬ ಬ್ಲೈಂಡ್ ಕವಿ ಜಗತ್ತಿಗೆ ಇಲಿಯಡ್ ಅನ್ನುವಂತ ಮಹಾಕಾವ್ಯವನ್ನ ಇರ್ತಾರೆ. ಅದು ಜಗತ್ತಿನ ಹಳೆಯ ಮಹಾಕಾವ್ಯಗಳಲ್ಲಿ ಅತ್ಯಂತ ಪ್ರಾಚೀನ ಮಹಾಕಾವ್ಯಗಳಲ್ಲಿ ಒಂದು ಅಂತ ಹೇಳಿ ಸಾಮಾನ್ಯವಾಗಿ ಪರಿಗಣಿಸ್ತಾರೆ. ಅವ್ರು ಇನ್ನೊಂದು ಮಹಾಕಾವ್ಯವನ್ನು ಬರೀತಾರೆ, ಒಡೆಸ್ಸಿ. ಒಡೆಸ್ಸಿ ಅಂತ ಹೇಳಿದ್ರೆ ಮಹಾಪ್ರಯಾಣ. ಅದರಲ್ಲಿ ಒಂದ್ ಮಾತಿದೆ, ಏನಪ್ಪಾ ಅಂತ ಹೇಳಿದ್ರೆ, ದೇವರು ಮನುಷ್ಯನಿಗೆ ಹಾಳಾಗುವಂತಹ ಒಂದು ಗುಣವನ್ನ ಕೊಟ್ಟ. ಆ ಗುಣ ಮುಂದೆ ಬರುವವರಿಗೆ, ಹುಟ್ಟುವವರಿಗೆ ಒಂದು ಹಾಡಾಗಿ ಸಿಗ್ಲಿ ಅಂತ ಹೇಳಿ. ಇದು ಸ್ವಲ್ಪ ಒಗಟಿನ ರೂಪದಲ್ಲಿರುವಂತ ಒಂದು ಸಾಲು. ಯಾವ ಮನುಷ್ಯ ತನ್ನ ಬದುಕಿನ ಸವಾಲುಗಳನ್ನ, ಕಷ್ಟಗಳನ್ನ ಎದುರಿಸಿರ್ತಾನೋ, ಆತ ಒಂದು ಯಶಸ್ವಿ ಕಥೆಯಾಗಿ, ಕಾವ್ಯದ ವಸ್ತುವಾಗಿ ಮುಂದೆ ಹುಟ್ಟಲಿರುವ ಮನುಷ್ಯರಿಗೆ ಸ್ಫೂರ್ತಿಯಾಗ್ತಾನೆ ಅನ್ನುವಂತ ಅರ್ಥನ ಈ ಸಾಲು ಹೇಳುತ್ತೆ. ಸೊ ಇದನ್ನ ಒಪ್ಕೊಳ್ಳುವಂತಹ ಬೋರೆಸ್, ವೆಲ್, ಇಟ್ ಈಸ್ ದ ಸೇಮ್ ಐಡಿಯಾ ಅಂತ ಹೇಳಿ, ನಾನು ನನ್ನ ಪದ್ಯಗಳಲ್ಲಿ ಒಂದ್ ಮಾತನ್ನ ಹೇಳ್ತೇನೆ. ಐ ಸೇ ದಟ್ ಹ್ಯುಮಿಲಿಯೇಷನ್, ಮಿಸ್ಫಾರ್ಚೂನ್, ಡಿಸ್ಕಾರ್ಡ್ ವರ್ ಗಿವನ್ ಟು ಅಸ್ so that we may transmute them, so that we make from the miserable circumstance of our life eternal work or works that aspire to be so ಅಂತ ಹೇಳಿ ಹೇಳ್ತಾರೆ. ಸೊ ನಮ್ಮ ಬದುಕಿನಲ್ಲಿ ಏನೆಲ್ಲ ಸವಾಲುಗಳನ್ನ ನಾವು ಎದುರಿಸ್ತೇವೆ, ಹ್ಯುಮಿಲಿಯೇಷನ್, ಮಿಸ್ಫಾರ್ಚೂನ್, ಡಿಸ್ಕಾರ್ಡ್, ಅವೆಲ್ಲವೂ ಕೂಡ ನಮ್ಮ ಬದುಕಿಗೆ ಒಂದು ಸವಾಲಾಗಿ ಬರ್ತವೆ. ಅದನ್ನ ನಾವು ಟ್ರಾನ್ಸ್ಮ್ಯೂಟ್, ಮೀರಿ ಬೆಳೆಯುವಂತಹ ಗುಣವನ್ನು ನಾವು ಗಳಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್. ಸೊ ಯಾವುದೆಲ್ಲ ನಮಗೆ ಹತ್ತಿರದಲ್ಲಿ ಇದೆ ಅಂತ ಅನ್ಸುತ್ತೆ, ಅದು ದೂರ ಹೋದ ಹಾಗೆ ಕಾಣುತ್ತೆ. ಆಲ್ ಥಿಂಗ್ಸ್ ಲೀವರ್ಸ್, ಯಾವುದೇ ಕಷ್ಟ ಇರ್ಬೋದು, ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಎಲ್ಲವೂ ಕೂಡ ಒಂದಲ್ಲ ಒಂದು ದಿನ ನಮ್ಮಿಂದ ದೂರ ಹಾಗೆ ಆಗ್ತವೆ. ಹಾಗಾಗಿ ಅದನ್ನ ನಾವು ದಾಟುವ, ಮೀರುವ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾರೆ. ಮೈ ಡ್ಯೂಟಿ ಇಸ್ ಟು ಅಕ್ಸೆಪ್ಟ್ ಆಸ್ ಫಾರ್ ಆಸ್ ಪಾಸಿಬಲ್ ಟು ಎಂಜಾಯ್ ದೋಸ್ ಥಿಂಗ್ಸ್ ಅಂತ ಹೇಳ್ತಾರೆ. ಸೊ ದೇರ್ ಇಸ್ ನೋ ಅದರ್ ವೇ. ಹ್ಯೂಮನ್ ಬೀಯಿಂಗಿಗೆ ತನ್ನ ಸರ್ಕಮ್ಸ್ಟೆನ್ಸಸ್ ಅನ್ನ ಫೇಸ್ ಮಾಡೋದು ಬಿಟ್ಟು ಬೇರೆ ಯಾವುದೇ ಅವಕಾಶ ಇಲ್ಲ. ಸೊ ಹಾಗಾಗಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವೇನೊಂದು ಮಾತು ಹೇಳ್ತೇವಲ್ಲ, ಅದರಂತೆ ನಾವು ಬದುಕಬೇಕಾಗತ್ತೆ. ಅಂದ್ರೆ ಇಲ್ಲಿ ಒಂದು ವಿಶೇಷ ಏನು ಬೋರೆಸ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲವನ್ನ ಮೀರುವ ಒಂದು ಚಾಕಚಕ್ಯತೆ, ಒಂದು ಹಠ ಮನುಷ್ಯನಲ್ಲಿ ಇರಬೇಕು ಅಂತ ಹೇಳಿ. ಸೊ ಆಲ್ ದಟ್ ಹ್ಯಾಪನ್ಸ್ ಟು ಅಸ್, ಇನ್ಕ್ಲೂಡಿಂಗ್ ಹ್ಯುಮಿಲಿಯೇಷನ್ಸ್, ಮಿಸ್ಫಾರ್ಚೂನ್ಸ್, ಎಂಬರಾಸ್ಮೆಂಟ್ಸ್, ಆಲ್ ಇಸ್ ಗಿವನ್ ಟು ಅಸ್ ಆಸ್ ಅ ರಾ ಮೆಟೀರಿಯಲ್, ಆಸ್ ಕ್ಲೇ, ಸೊ ದಟ್ ವಿ ಮೇ ಶೇಪ್ ಅವರ್ ಆರ್ಟ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಅವರ್ ಆರ್ಟ್ ಅಂತ ಹೇಳಿದ್ರೆ ನಮ್ಮ ಬದುಕು. ಈ ಎಲ್ಲವನ್ನ ಮೀರಿ ನಾವು ನಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕು. ಆ ಕಟ್ಟಿಕೊಳ್ಳುವ ಕೆಲಸಕ್ಕೆ ಮನುಷ್ಯನ ಬದುಕಿನಲ್ಲಿ ಏನೆಲ್ಲ ಸವಾಲುಗಳು ಬರುತ್ತೆ, ಇದೆಲ್ಲವೂ ಕೂಡ ರಿಸೋರ್ಸ್, ಕಚ್ಚಾ ವಸ್ತು, ಅದರ ಮೇಲೆ ಅವನ ಬದುಕಿನ ಪ್ರಾಡಕ್ಟ್ ಅನ್ನ, ಪ್ರಾಡ್ಯೂಸ್ ಅನ್ನ ಗಳಿಸ್ಕೊಳ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಬೋರೆಸ್ ಅವರ ಕಣ್ಣನ್ನ ಕಳ್ಕೊಂಡ್ರು ಕೂಡ, ಐ ಸ್ಟಿಲ್ ಬೈ ಬುಕ್ಸ್, ಐ ಸ್ಟಿಲ್ ಗೋ ಆನ್ ಫಿಲ್ಲಿಂಗ್ ಮೈ ಹೌಸ್ ವಿತ್ ಬುಕ್ಸ್ ಅಂತ ಹೇಳಿ ಹೇಳ್ತಾರೆ. ಅವರು ಓದುವುದನ್ನ, ಬರೆಯುವುದನ್ನ ನಿಲ್ಲಿಸ್ಲಿಲ್ಲ. ತಮ್ಮ ಪಾಡಿಗೆ ತಮ್ಮ ಬದುಕನ್ನ ನಾನು ಮಾಡ್ತಾ ಹೋದೆ ಅಂತ ಹೇಳಿ ಹೇಳ್ತಾರೆ. ಆಗ ಅಲ್ಫಿನೋ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಮಾತನ್ನ ಹೇಳ್ತಾರೆ. ನೌ ವಿ ಶಲ್ ಸ್ಪೀಕ್ ಅಬೌಟ್ ದ ಥೀಮ್ ಆಫ್ ಬುಕ್ಸ್ ಅಂತ ಹೇಳಿ ಹೇಳ್ತಾರೆ. ಪುಸ್ತಕದ ಬಗ್ಗೆ ಮಾತಾಡೋಣ ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಈ ಮಾತನ್ನ ಹೇಳಿದಾಗ ಬೋರೆಸ್ ಒಂದು ಇಂಟ್ರೆಸ್ಟಿಂಗ್ ವಿಷಯನ ಅಲ್ಫಿನೋಗೆ ಹೇಳ್ತಾರೆ. ಲಾಸ್ಟ್ ನೈಟ್, ಇನ್ ಫ್ಯಾಕ್ಟ್, ಐ ಹ್ಯಾಡ್ ಅ ವೆರಿ ಸ್ಟ್ರೇಂಜ್ ಡ್ರೀಮ್. I dreamed of the burning of a great library, which I believe may have been the Library of Alexandria.
with its countless volumes attacked by flames. Do you believe this dream may have some meaning? ಹಿಂದೆ ಪ್ರಾಚೀನ ಕಾಲದಲ್ಲಿ ಅಲೆಕ್ಸಾಂಡ್ರಿಯಾದಲ್ಲಿ ಒಂದು ದೊಡ್ಡ ಲೈಬ್ರರಿ ಇತ್ತು. ಮತ್ತೆ ಆ ಲೈಬ್ರರಿ ಬೆಂಕಿ ಅನಾಹುತಕ್ಕೆ ತುತ್ತಾಗಿ ಹಾಳಾಯ್ತು ಅಂತ ಹೇಳಿ ಒಂದು ಇತಿಹಾಸದಲ್ಲಿ ಒಂದು ಮಾತಿದೆ. ಬಹುಶಃ ಅದರ ಕನಸು ನನಗೆ ಬಿತ್ತು ಅಂತ ಕಾಣ್ತದೆ. ಇದರ ಅರ್ಥ ಏನಾದ್ರೂ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಕೇಳ್ತಾರೆ. ಅಲ್ಫಿನೋ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಹೇಳ್ತಾರೆ, ಕುಡ್ ಇಟ್ ಬಿ ದಟ್ ಯು ಓ ಯುವರ್ ರೀಡರ್ಸ್ ಅ ಬುಕ್ ಆನ್ ದ ಹಿಸ್ಟರಿ ಆಫ್ ದ ಬುಕ್? ಹ್ಯಾವ್ ಯು ಎವರ್ ಥಾಟ್ ಆಫ್ ರೈಟಿಂಗ್ ಸಚ್ ಎ ಬುಕ್? ಪುಸ್ತಕದ ಮೇಲೊಂದು ಪುಸ್ತಕ ಬರೆಯೋಕೆ ಯೋಚನೆ ಏನಾದ್ರೂ ಮಾಡಿದ್ದೀರಾ? ಬಹುಶಃ ನಿಮ್ಮ ಓದುಗರಿಗೆ ಆ ಒಂದು ಋಣ ತೀರಿಸೋದು ಇದೆ. ಯು ಹ್ಯಾವ್ ಎ ಡ್ಯೂಟಿ ಅಂತ ಹೇಳಿ ಹೇಳ್ತಾರೆ. ಬುಕ್ ಆನ್ ಬುಕ್. ಅದಕ್ಕೆ ಬೋರೆಸ್ ಹೇಳ್ತಾರೆ, ಡಿಯರ್ ಮೀ ಅಂತ ಹೇಳಿದ್ರೆ, ಅಯ್ಯೋ ಇಲ್ಲ, ಸಾಧ್ಯ ಇಲ್ಲ. ಡಿಯರ್ ಮೀ, ನೋ. ಆ ಎಕ್ಸ್‌ಪ್ರೆಷನ್ ಅನ್ನ ನೀವು ಇಂಗ್ಲಿಷ್ ಮಾತಾಡೋ ದೃಷ್ಟಿಯಿಂದ, ಕಲಿಯೋ ದೃಷ್ಟಿಯಿಂದ ಡಿಯರ್ ಮೀ, ನೋ ಅಂದ್ರೆ ಅಯ್ಯಪ್ಪ ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ. ಬಟ್ ಇಟ್ ಈಸ್ ಅನ್ ಎಕ್ಸಲೆಂಟ್ ಐಡಿಯಾ. ಅದ್ಭುತವಾದ ಐಡಿಯಾ ಅಂತ ಹೇಳಿ ಹೇಳ್ತಾರೆ. ಇಟ್ ವುಡ್ ಬಿ ಅ ವಂಡರ್ಫುಲ್ ಟು ರೈಟ್ ಅ ಹಿಸ್ಟರಿ ಆಫ್ ಬುಕ್. ಐಲ್ ಕೀಪ್ ಇಟ್ ಇನ್ ಮೈ ಮೈಂಡ್. Although I don't know if an 83-year-old man can set such a project for himself. 83 ವರ್ಷದ ವ್ಯಕ್ತಿ ಅಷ್ಟು ದೊಡ್ಡ ಕೆಲಸನ ಮಾಡ್ಲಿಕ್ಕೆ ಆಗತ್ತಾ? ಸಾಧ್ಯ ಇಲ್ಲ. ಆದ್ರೆ I remember that Spengler, in his Decline of the West, predates my attempt, for in it he writes remarkable comments on books ಅಂತ ಹೇಳಿ ಹೇಳ್ತಾರೆ. ಡಿಕ್ಲೈನ್ ಆಫ್ ದ ವೆಸ್ಟ್ ಅನ್ನೋ ಪುಸ್ತಕದಲ್ಲಿ ಸ್ಪೆಂಗ್ಲರ್ ಪುಸ್ತಕ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಬರೆದಿದ್ದಾರೆ ಅಂತ ಹೇಳಿ ಬೋರೆಸ್ ಜ್ಞಾಪಿಸ್ಕೊಳ್ತಾರೆ. ಈ ಡಿಕ್ಲೈನ್ ಆಫ್ ದ ವೆಸ್ಟ್, ಸ್ಪೆಂಗ್ಲರ್ ಇವೆಲ್ಲ MCQ ನ ಪ್ರಶ್ನೆಗಳಾಗಿ ಬರ್ತವೆ, 2 ಮಾರ್ಕಿನ ಪ್ರಶ್ನೆಗಳಾಗಿ ಪರೀಕ್ಷೆನಲ್ಲಿ ಬರ್ತದೆ. ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ಳೋದು ಒಳ್ಳೇದಾಗತ್ತೆ. ಕೊನೆಗೆ ಈ ಪುಸ್ತಕದ ಬಗ್ಗೆ ಅವರ ಚರ್ಚೆಯನ್ನ ಮುಂದುವರಿಸ್ತಾ ಇನ್ನೊಂದು ಪ್ರಶ್ನೆಯನ್ನ ಅಲ್ಫಿನೋ ಕೇಳ್ತಾರೆ. In one of your essays, you quote the words of Bernard Shaw, every book worth being reread has been written by the spirit. ಇಲ್ಲಿ ಬರ್ನಾರ್ಡ್ ಶಾ ಅನ್ನೋ ಹೆಸರು ಏನ್ ಬರುತ್ತೆ, ಈ ಬರ್ನಾರ್ಡ್ ಶಾ ಇಂಗ್ಲಿಷ್ ನಲ್ಲಿ ನಾಟಕಗಳನ್ನ, ಮುಖ್ಯವಾಗಿ ನಾಟಕಗಳನ್ನ ಬರೆದು ಪ್ರಸಿದ್ಧರಾದಂತ ವ್ಯಕ್ತಿ. ಇಂಗ್ಲಿಷ್ ನಾಟಕಕಾರರ ವಿಚಾರಕ್ಕೆ ಬಂದಾಗ ಶೇಕ್ಸ್ಪಿಯರ್ನ ನಂತರ ವಿಲಿಯಂ ಶೇಕ್ಸ್ಪಿಯರ್, ನಿಮಗೆ ರೋಮಿಯೋ ಅಂಡ್ ಜೂಲಿಯೆಟ್ ಪದ್ಯ ಭಾಗ ಏನಿದೆ ಅದನ್ನ ಬರೆದಂತ ವ್ಯಕ್ತಿ ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ನ ನಂತರ ಬರ್ನಾರ್ಡ್ ಶಾ ಅವರನ್ನ ಪ್ರಮುಖವಾದ ಪ್ಲೇ ರೈಟರ್ ಅಥವಾ ಡ್ರಾಮಾಟಿಸ್ಟ್ ಅಂತ ಹೇಳಿ ಸಾಮಾನ್ಯವಾಗಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಗುರುತಿಸಲಾಗ್ತದೆ. ಅವರೊಂದು ಮಾತನ್ನ ಹೇಳಿದ್ರು ಅಂತ ಹೇಳಿ ನೀವು ಒಂದು ಎಸ್ಸೆ ಪ್ರಬಂಧದಲ್ಲಿ ಹೇಳ್ತೀರಿ, ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀರೆಡ್ ಹ್ಯಾಸ್ ಬಿನ್ ರಿಟನ್ ಬೈ ದ ಸ್ಪಿರಿಟ್. ಮತ್ತೆ ಮತ್ತೆ ಓದಿಸಿಕೊಳ್ಳುವಂತಹ ಒಂದು ಪುಸ್ತಕವನ್ನ ಒಂದು ಚೈತನ್ಯ ಅಥವಾ ಒಂದು ಶಕ್ತಿ ಬರೆದಿದೆ ಅಂತ ಹೇಳಿ ನಾವು ಗಮನಿಸಬೇಕಾಗತ್ತೆ, ಭಾವಿಸ್ಬೇಕಾಗತ್ತೆ ಅಂತ ಹೇಳಿ ಬರ್ನಾರ್ಡ್ ಶಾ ಹೇಳಿದ್ರು. ಅದನ್ನ ನೀವು ಕೋಟ್ ಮಾಡ್ತೀರಿ, ಉದ್ಧರಿಸ್ತೀರಿ ಅಂತ ಹೇಳಿ ಅಲ್ಫಿನೋ ಹೇಳ್ತಾರೆ. ಎಸ್, ಐ ಕಂಪ್ಲೀಟ್ಲಿ ಕನ್ಕರ್ ವಿತ್ ದಟ್ ನೋಷನ್. ಕನ್ಕರ್, ಅಗ್ರಿ ವಿತ್ ನೋಷನ್. ನೋಷನ್ ಅಂತ ಹೇಳಿದ್ರೆ ಐಡಿಯಾ. ಯಾಕೆ ಅಂತ ಹೇಳಿದ್ರೆ ಬುಕ್ ಗೋಸ್ ಬಿಯಾಂಡ್ ಇಟ್ಸ್ ಆಥರ್ಸ್ ಇಂಟೆನ್ಷನ್ ಒಂದು ಮಾತನ್ನ ಹೇಳ್ತಾರೆ. ಇಲ್ಲಿ ಆಥರ್ಸ್ ಇಂಟೆನ್ಷನ್ ಅಂದ್ರೆ ಪ್ರತಿಯೊಂದು ಪುಸ್ತಕವನ್ನ ಬರಿಬೇಕಾದ್ರೆ ಲೇಖಕನಿಗೆ ಒಂದು ಗುರಿ, ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಆತ ಒಂದು ಪುಸ್ತಕವನ್ನ ಬರೀತಾನೆ ಅಥವಾ ಬರೀತಾಳೆ. ಈ ಆಥರ್ಸ್ ಇಂಟೆನ್ಷನ್ ಅನ್ನೋದು ಈಸ್ ಅ ಮೀಗರ್ ಥಿಂಗ್, ಅ ಫ್ಯಾಲಿಬಲ್ ಥಿಂಗ್. ಅದೊಂದು ಸಣ್ಣ ನೆಪ ಅಷ್ಟೇನೆ ಅಂತ ಹೇಳಿ ಬೋರೆಸ್ ಹೇಳ್ತಾರೆ. ಯಾಕಂದ್ರೆ ಒಮ್ಮೆ ಲೇಖಕ ಅಥವಾ ಲೇಖಕಿ ಪುಸ್ತಕವನ್ನ ಬರೆದು ಅದನ್ನ ಪ್ರಕಟಿಸಿದ ಮೇಲೆ ಅವರ ಕೆಲಸ ಅಲ್ಲಿಗೆ ಮುಗಿಯುತ್ತೆ. ಯಾಕಂತ ಹೇಳಿದ್ರೆ ಆ ಪುಸ್ತಕ ಮತ್ತು ಓದುಗರ ನಡುವೆ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಇಟ್ ಈಸ್ ನಾಟ್ ಇನ್ ಕಂಟ್ರೋಲ್ ಆಫ್ ದಿ ಆಥರ್ ಅಂತ ಹೇಳಿ. ಲೇಖಕಿ ಒಮ್ಮೆ ತಮ್ಮ ಪುಸ್ತಕವನ್ನ ಪ್ರಕಟಿಸಿದ ಮೇಲೆ ಓದುಗ ಮತ್ತು ಪುಸ್ತಕದ ನಡುವೆ ನಡೆಯುವ ವ್ಯವಹಾರ ಇರುತ್ತಲ್ಲ, ಅದು ಅದರದೇ ಆದಂತ ಒಂದು
ಅರ್ಥವನ್ನ ಪಡ್ಕೊಂಡಿರತ್ತೆ. ಹಾಗಾಗಿ ಆಥರ್ ಇಲ್ಲಿ ನೆಪ ಅಷ್ಟೇನೆ. ಮತ್ತೆ ಮತ್ತೆ ಓದಿಸಿಕೊಳ್ಳುವಂತ ಪುಸ್ತಕ, ಮತ್ತೆ ಮತ್ತೆ ಓದುಗರನ್ನ ತನ್ನ ಕಡೆಗೆ ಸೆಳೀತಾ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಏನೋ ಒಂದು ವಿಶೇಷ ಇರಬೇಕು. ಆ ವಿಶೇಷತೆಯ ಕಾರಣದಿಂದ ಆ ಪುಸ್ತಕ ಜನರ ಗಮನವನ್ನ, ಓದುಗರ ಗಮನವನ್ನ ಸೆಳೀತಾ ಇರತ್ತೆ ಅಂತ ಹೇಳಿ ಬೋರಿಸ್ ಅಭಿಪ್ರಾಯ ಪಡ್ತಾರೆ. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, "ಅ ಬುಕ್ ಕ್ಯಾನ್ ಬಿ ಫುಲ್ ಆಫ್ ಎರರ್ಸ್. We can reject its author's opinions, disagree with him or her, but the book always retains something sacred, something mortal, something magical, which brings happiness" ಅಂತ ಹೇಳಿ ಹೇಳ್ತಾರೆ. ಒಂದು ಪುಸ್ತಕವನ್ನ ನಾವೇನು ಓದ್ತೀವಲ್ಲ, ಅದರಲ್ಲಿ ಎಷ್ಟೇ ದೋಷಗಳಿರ್ಲಿ, ಅದರಲ್ಲಿ ಎಷ್ಟೇ ಸಮಸ್ಯೆಗಳಿರ್ಲಿ, ಆದ್ರೆ ಆ ಪುಸ್ತಕದಲ್ಲಿ ಯಾವಾಗ್ಲೂ ಕೂಡ ಸಮಥಿಂಗ್ ಸೇಕ್ರೆಡ್ ಪವಿತ್ರವಾದದ್ದು, ಸಮಥಿಂಗ್ ಮಾರ್ಟಲ್ ನಾಶ ಆಗುವಂಥದ್ದು, ಸಮಥಿಂಗ್ ಮ್ಯಾಜಿಕಲ್ ಅದರಲ್ಲಿ ಏನೋ ಒಂದು ಮ್ಯಾಜಿಕ್ ಇರತ್ತೆ. ಪ್ರತಿಯೊಬ್ಬ ಬಾರಿನೂ ಕೂಡ ಪುಸ್ತಕವನ್ನು ಓದಿದಾಗ ಅಲ್ಲೊಂದು ಹ್ಯಾಪಿನೆಸ್ ಇರತ್ತೆ. ಆ ಹ್ಯಾಪಿನೆಸ್ ಅನ್ನ ಆ ಪುಸ್ತಕ ತಂದ್ಕೊಡುತ್ತೆ. ಇದೊಂದು ಮ್ಯಾಜಿಕಲ್ ಆದಂತ ಅಂಶ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಹೀಗೆ ಈ ಒಂದು ಪುಸ್ತಕದಲ್ಲಿ ನಾವು ಏನು ಗಮನಿಸ್ತೀವಲ್ಲ, ಅಂತಹ ಒಂದು ಪುಸ್ತಕ ಪದೇ ಪದೇ ಓದುಗರನ್ನ ಸೆಳೆಯುವಂತಹ ಒಂದು ಪುಸ್ತಕ ಏನಿರುತ್ತೆ, ಅದೊಂದು ಚೈತನ್ಯದಿಂದ, ಒಂದು ಸ್ಪಿರಿಟ್, ಒಂದು ಶಕ್ತಿಯಿಂದ ಬರೆಯಲ್ಪಟ್ಟದ್ದು ಅಂತ ಹೇಳಿ ಬೋರೆಸ್ ಅಭಿಪ್ರಾಯವನ್ನ ಕೊಡ್ತಾರೆ. ಸೊ ಈ ಪಾಠದ ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಮತ್ತಷ್ಟು ವಿವರಿಸ್ತೇನೆ. ಈವರೆಗೆ ನಾವು ಕಲ್ತಂತ ಭಾಗದಲ್ಲಿ 3 ಅಂಶಗಳನ್ನ ನಾವು ಗಮನಿಸಬಹುದು. ಒಂದು, ಬೋರೇಸ್ ಅವರ ಮೊದಲ ಸಾಹಿತ್ಯಕ ಓದು, ಲಿಟರರಿ ರೀಡಿಂಗ್. 2ನೇದು ಅವರ ತಾಯಿಯ ಬಗ್ಗೆ, ಡೋನಾ ಲಿಯೋನಾರ್ ಬಗ್ಗೆ. ನಂತರ ಅವರ ಬ್ಲೈಂಡ್ನೆಸ್, ಅವರ ದೃಷ್ಟಿಹೀನತೆಯ ಬಗ್ಗೆ ಮುಖ್ಯವಾಗಿ ಚರ್ಚೆ ಮಾಡ್ತಾರೆ. ಹಾಗೆ 4ನೇ ಅಂಶ, ಪುಸ್ತಕದ ಕುರಿತು ಅವರು ಮಾಡುವಂತಹ ಚರ್ಚೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಬ್ಲೈಂಡ್ನೆಸ್ ನ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳುವಂತ ಒಂದು ಸಾಲು ಏನಿದೆ, ಅದನ್ನ ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ಳಿ. ಒಂದ್ ಕಡೆ ಬರ್ದಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. All that happens to us, including humiliations, our misfortunes, our embarrassments, all is given to us as a raw material, as clay, so that we may shape our art ಅಂತ ಹೇಳಿ ಹೇಳ್ತಾರೆ. ಬದುಕಿನಲ್ಲಿ ಏನೆಲ್ಲ ನಾವು ಎದುರಿಸ್ತೇವೆ, ಅದೆಲ್ಲವನ್ನ ಒಂದು ಸಂಪನ್ಮೂಲವಾಗಿಸ್ಕೊಂಡು ನಮ್ಮ ಬದುಕನ್ನ ಕಟ್ಕೊಳ್ಳೋದ್ರ ಕಡೆಗೆ ಗಮನ ವಹಿಸಬೇಕು ಅನ್ನೋ ಮಾತನ್ನ ಬೋರಿಸ್ ಹೇಳ್ತಾರೆ. ಮುಂದಿನ ತರಗತಿಯಲ್ಲಿ ನಾವು ಬೋರೆಸ್ ಪೊಯೆಟ್ರಿ ಬಗ್ಗೆ, ಅಂದ್ರೆ ಒಂದು ಕಾವ್ಯ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯವನ್ನ ಹೇಳ್ತಾರೆ. ಹಾಗೆ ಪುಸ್ತಕಗಳು ಯಾಕೆ ನಾಪತ್ತೆ ಆಗೋದಿಲ್ಲ ಅನ್ನೋದಕ್ಕೆ ಅವರು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಸೊ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.